ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ವಿಚಾರ ರದ್ದುಪಡಿಸೋದ್ರಲ್ಲಿ ಬಡವರು ಇದ್ರೆ ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡ್ತೀರಾ? ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಪ್ರಶ್ನೆ. ವಿಧವೆ 1 ಗುಂಟೆ ಜಮೀನು ಇಲ್ಲದವರನ್ನು ರದ್ದು ಮಾಡಿದ್ದೀರಾ? ಆ ರೀತಿ ರದ್ದುಪಡಿಸಿದ್ರೆ ನೀವು ರಾಜೀನಾಮೆ ಕೊಡ್ತೀರಾ? ನಿಮ್ಮ ಯಾವ ಅಧಿಕಾರವನ್ನ ಡಿಸ್ಮಿಸ್ ಮಾಡ್ತೀರಾ? ಕಾಯ್ದೆ ಪ್ರಕಾರವೇ ಹೋದ್ರೆ ಎಷ್ಟು ಕಾರ್ಡ್ ರದ್ದಾಗುತ್ತೆ ಸಿಎಂಗೆ ಗೊತ್ತಿಲ್ವಾ? ಹಾಗೆ ಮಾಡಿದ್ದಾರಾ? ಕೆಲವೆಡೆ ಶಾಸಕರು ವೋಟ್ ಬ್ಯಾಂಕ್ಗೆ ಮಾತ್ರ ಕಾರ್ಡ್ ಉಳಿಸಿಕೊಂಡಿದ್ದಾರೆ. ನಮ್ಮ ವೋಟರ್ ನಮ್ಮ ಪಕ್ಷದ ಬೆಂಬಲಿಗರು ಈ ಜಾತಿಯವರು ಅಂತ ಕಾರ್ಡ್ ರದ್ದು ಮಾಡಿಲ್ಲ. ನಮಗೆ ಸಪೋರ್ಟ್ ಮಾಡೋರು ಸಿಎಂ ತಲೆ ತೆಗಿತಾರೆ ಅಂತ ಹೇಳಿ ಅಧಿಕಾರಿಗಳ ಬಳಿ ಉಳಿಸಿದ್ದಾರೆ. ಕೆಲವು ಕೋಮು ಜಾತಿಯನ್ನ ಮಾತ್ರ ಉಳಿಸಿಕೊಂಡಿದ್ದಾರಂತೆ. ಅನ್ಯಾಯ ಅಲ್ವಾ? ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ. ಎಷ್ಟು ಕಾರ್ಡ್ ರದ್ದಾಗ್ತವೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ? ಮಾಡಿದಾರಾ? ಬರೀ ಕೆಲವು ಭಾಗಗಳಲ್ಲಿ ವೋಟ್ ಬ್ಯಾಂಕಿಗೋಸ್ಕರ ಮಾತ್ರ ಉಳಿಸ್ಕೊಂಡಿದ್ದಾರೆ. ಅಲ್ಲಿರುವಂಥ ಆಡಳಿತ ಪಕ್ಷದ ಶಾಸಕರುಗಳು ಅಧಿಕಾರಿಗಳನ್ನು ಕರೆದು, ಇವನು ನಮ್ಮ ವೋಟರ್ಸು, ಇವನ ಕಾರ್ಡ್ ರದ್ದುಪಡಿಸ್ಬೇಡಿ, ಇವರು ನಮ್ಮ ಪಾರ್ಟಿ ಬೆಂಬಲಿಗರು, ಇವ್ರ ಕಾರ್ಡ್ ರದ್ದುಪಡಿಸ್ಬೇಡಿ, ಇವರು ಈ ಜಾತಿಯವರು, ಈ ಕಾರ್ಡ್ ರದ್ದುಪಡಿಸ್ಬೇಡಿ, ಇವರು ನಮಗೆ ಸಪೋರ್ಟ್ ಮಾಡೋರು, ಮುಖ್ಯಮಂತ್ರಿಗಳು ನಿಮ್ಮನ್ನು ತಲೆ ತೆಗೆದುಬಿಡ್ತಾರೆ ಅಂತ ಹೇಳಿ ಕೆಲವು ಕೋಮು ಕೆಲವು ಜಾತಿಯವ್ರನ್ನ ಮಾತ್ರ ಉಳಿಸ್ಕೊಂಡಿದ್ದಾರಂತೆ. ಇದು ಅನ್ಯಾಯ ಅಲ್ವಾ? ಜಾತಿ ಭೇದ ಮಾಡಿ ಕಾರ್ಡ್ ಈಗ ಬಡವರಿಗೆ BPL ಕಾರ್ಡು, ಜಾತಿಗೆ BPL ಕಾರ್ಡು, ಅಥವಾ ಸಾಬ್ರಿಗೆ ಮಾತ್ರ ಹಿಂದೂಗಳಿಗೆ BPL ಕಾರ್ಡ್ ರದ್ದುಪಡಿಸ್ಬೇಕು ಅಂತ ಏನಾರು ಇದೆಯಾ? ಇವರು ಆ ಥರ ಮಾಡೋದು ಸಂವಿಧಾನ ಬಾಹಿರ ಅಲ್ವಾ? ಅದು ಅನ್ಯಾಯ ಅಲ್ವಾ?